ನಮಸ್ಕಾರ ವೀಕ್ಷಕರೇ, SPR ಅಕ್ವೇರಿಯಂನ ಇವತ್ತಿನ ಈ ವಿಡಿಯೋದಲ್ಲಿ ಬ್ಲೂ ಪೆಟ್ನ ಒಂದು ನೇಚರ್ ಕ್ಯೂಬ್ ಎಕ್ಸ್ಟ್ರಾ ಕ್ಲಿಯರ್ ಅಕ್ವೇರಿಯಂನ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ವೀಕ್ಷಕರೇ, ನಾವು ನೇಚರ್ ಕ್ಯೂಬ್ ಅಕ್ವೇರಿಯಂನ ಅನ್ಬಾಕ್ಸಿಂಗ್ ಮಾಡಿ ಅದರ ಡೈಮೆನ್ಷನ್ ಎಷ್ಟು ಮತ್ತು ಆ ಬಾಕ್ಸಲ್ಲಿ ಏನೇನು ಕೊಟ್ಟಿದ್ದಾರೆ ಕಂಪ್ನಿಯವರು ಅಂತ ನೋಡ್ಕೊಂಬರೋಣ. ಬನ್ನಿ ವೀಕ್ಷಕರೇ, ಈಗ ನೇಚರ್ ಕ್ಯೂಬ್ ಅಕ್ವೇರಿಯಂನ ಅನ್ಬಾಕ್ಸಿಂಗ್ ಮಾಡಿ ನೋಡೋಣ. ಮೊದಲಿಗೆ ಈ ಬಾಕ್ಸಲ್ಲಿ ನೋಡೋದಾದರೆ ನೋಡಿ, ಗ್ಲಾಸ್ ಟ್ಯಾಂಕ್ ಕೊಟ್ಟಿದ್ದಾರೆ. ಇದ್ರ ಜೊತೆ ನೋಡಿ ಒಂದು ಲೈಟ್, ಒಂದು WRGB ಲೈಟ್ ಕೊಟ್ಟಿದ್ದಾರೆ. ಮತ್ತು ಒಂದು ಹ್ಯಾಂಗ್ ಆನ್ ಬ್ಯಾಕ್ ಫಿಲ್ಟರು 4 ವ್ಯಾಟ್ಸ್ದು ಕೊಟ್ಟಿದ್ದಾರೆ. ಗ್ಲಾಸ್ ಟ್ಯಾಂಕು ಎಕ್ಸ್ಟ್ರಾ ಕ್ಲಿಯರ್ ಗ್ಲಾಸ್ ಆಗಿದೆ. ನೋಡಿ ಎಷ್ಟು ಕ್ಲಾರಿಟಿ ಇದೆ. ಫುಲ್ಲು ಆಪ್ಟಿವೈಟ್ ಅಂದರೆ ಲೋ ಐರನ್ ಅಂತ ಕರೀತಾರೆ ಈ ಗ್ಲಾಸ್ನ. ಫುಲ್ಲು ಎಕ್ಸ್ಟ್ರಾ ಕ್ಲಿಯರ್ ಗ್ಲಾಸ್ ಇದೆ ಇದು. ಅವರೇ ಕೆಳಗಡೆ ಇದಕ್ಕೆ ಕುಷನ್ ಕೊಟ್ಟಿದ್ದಾರೆ, ಒಂದು ವೈಟ್ ಕುಷನ್ ಕೊಟ್ಟಿದ್ದಾರೆ. ಮತ್ತು ಹಿಂದೆಗಡೆ ವೈಟ್ ಬ್ಯಾಕ್ಗ್ರೌಂಡ್ ವಿನೈಲ್ ಸ್ಟಿಕ್ಕರ್ ಅವರೇ ಕೊಟ್ಟಿದ್ದಾರೆ ಇದರಲ್ಲಿ. ಇದರ ಸೈಜ್ ನೋಡೋಣ. ಇದ್ರ ಫ್ರಂಟ್ ಲೆಂತ್ ಬಂದು ನಿಮಗೆ ನೋಡಿ 8 ಇಂಚ್ ಇದೆ. ಇದು ಲೆಂತು 8 ಇಂಚ್ ಇದೆ. ವಿಡ್ತು ನಮಗೆ 8.5 ಇಂಚು, 8.5 ಇಂಚಸ್ ಇದೆ. ಹೈಟ್ ಚೆಕ್ ಮಾಡೋದಾದರೆ ನೋಡಿ, ಕೆಳಗಡೆಯಿಂದ ಕರೆಕ್ಟಾಗಿ 1 ಫೀಟ್, 1 ಫೀಟ್ಗಿನ್ನ ಸ್ವಲ್ಪ ಕಡಿಮೆ, ಅಂದರೆ 11.75 ಇಂಚಸ್ ಇದೆ. ಈ ಗ್ಲಾಸ್ ಟ್ಯಾಂಕ್ಗೆ ಕೆಳಗಡೆ ನೋಡಿ ಸ್ಟ್ಯಾಂಡು, ಬ್ಲ್ಯಾಕ್ ಕಲರ್ ಸ್ಟ್ಯಾಂಡು ಅವರೇ ಕೊಟ್ಟಿದ್ದಾರೆ. ಇದು ಫಿಕ್ಸ್ ಆಗಿದೆ ನೋಡಿ. ಕೆಳಗಡೆ ನೀವು ಯಾವುದೇ ಥರದ್ದು ನೀವು ಥರ್ಮಾಕೋಲ್ ಆಗಲಿ ಯಾವುದು ಇಡೋ ಥರ ಏನಿಲ್ಲ, ಅವರೇ ಸ್ಟ್ಯಾಂಡ್ ಸಹ ಪ್ರೊವೈಡ್ ಮಾಡಿಬಿಟ್ಟಿದ್ದಾರೆ ಇದರಲ್ಲಿ. ಇದು ಪ್ಲಾಸ್ಟಿಕ್ದು ಸ್ಟ್ಯಾಂಡ್ ಇದು. ಮತ್ತು ನೋಡಿ, ಇದು 0 ಸಿಲಿಕಾನ್ ಇದೆ. ನಿಮಗೆ ಸಿಲಿಕಾನ್ ಯಾವುದೇ ರೀತಿ ಇದರಲ್ಲಿ ಕಾಣಿಸೋದಿಲ್ಲ. ಪೂರ್ತಿ ಕ್ಲಾರಿಟಿ ಇದೆ ನೋಡಿ. ಒಂಚೂರು ನಿಮಗೆ ಸಿಲಿಕಾನ್ ಹಾಕಿರೋದು ಕಾಣಿಸೋದೇ ಇಲ್ಲ. ಇದು 0 ಸಿಲಿಕಾನ್ ಅಂತ ಕರೀತಾರೆ ಇದನ್ನು. ಈ ಗ್ಲಾಸ್ ಟ್ಯಾಂಕು ನಮಗೆ ಬೆಟಾ ಟ್ಯಾಂಕ್ ಬಳಸೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಬೆಟಾ ಟ್ಯಾಂಕ್ ಸೆಟಪ್ಪು ಇದರಲ್ಲಿ ನಾವು ಪ್ಲ್ಯಾಂಟ್ಸ್ ಜೊತೆ ಇದನ್ನು ಸೆಟಪ್ ಮಾಡಿದ್ರೆ ತುಂಬ ಅಂದರೆ ತುಂಬ ಲುಕ್ ಬರುತ್ತೆ. ಇದು ಹೈಟ್ ಇರೋದ್ರಿಂದ ನಾವು ಅಕ್ವಾಸ್ಕೇಪಿಂಗ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು. ಯಾಕೆಂದರೆ ಆಮೇಲೆ ಇದರಲ್ಲಿ ಇನ್ನೊಂದು ವಿಶೇಷ ಏನಂದರೆ, ಅವರೇ ಪ್ಲಾಂಟೆಡ್ ಟ್ಯಾಂಕ್ ಲೈಟು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂದರೆ WRGB ಲೈಟು ಇದ್ರ ಜೊತೆ ಪ್ರೊವೈಡ್ ಮಾಡಿದ್ದಾರೆ. ನಾನು ನೆಕ್ಸ್ಟ್ ಅದನ್ನು ನಿಮಗೆ ತೋರಿಸ್ತೀನಿ. ಇದರ ಜೊತೆ ಅವರು ಒಂದು WRGBನ ಒಂದು 10 ವ್ಯಾಟ್ಸ್ ಲೈಟ್ನ ಪ್ರೊವೈಡ್ ಮಾಡಿದ್ದಾರೆ. ಇದನ್ನು ಓಪನ್ ಮಾಡಿ ನೋಡೋಣ. ಆನ್ ಮಾಡಿದ ತಕ್ಷಣ ನೋಡಿ, ಇದರ ಲುಕ್ಕೇ ಚೇಂಜ್ ಆಗೋಯಿತು. ಯಾಕೆಂದರೆ ಇದು WRGB ಲೈಟ್ ಆಗಿರೋದ್ರಿಂದ ನಮಗೆ ವೈಟು, ರೆಡ್ಡು, ಗ್ರೀನು, ಬ್ಲೂ ಎಲ್ಲ ಮಿಕ್ಸ್ ಆಗಿ ಬರೋದ್ರಿಂದ ತುಂಬಾ ನ್ಯಾಚುರಲ್ ಆಗಿ ಒರಿಜಿನಲ್ ಕಲರ್ಸು ನಮಗೆ ಕಾಣಿಸುತ್ತೆ. ನೋಡಿ, ಇವಾಗ ಟ್ಯಾಂಕ್ ಲುಕ್ ಚೇಂಜ್ ಆಯಿತು. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಈ ಲೈಟ್ನ ಜೊತೆ ಮತ್ತೆ ಬ್ಲೂ ಪೆಟ್ ಅವರು ಈ ಹ್ಯಾಂಗ್ ಆನ್ ಫಿಲ್ಟ್ರು ಕೂಡ ಕೊಟ್ಟಿದ್ದಾರೆ. ಇದು 4 ವ್ಯಾಟ್ಸ್ ಹ್ಯಾಂಗ್ ಆನ್ ಫಿಲ್ಟರ್. ಇದು 250 ಲೀಟರ್ಸ್ ಪರ್ ಅವರ್ ನೋಡಿ. BLH 401 4 ವ್ಯಾಟ್ಸು 250 ಲೀಟರ್ಸ್ ಪರ್ ಅವರ್ ಮ್ಯಾಕ್ಸಿಮಮ್ ಫ್ಲೋ ರೇಟ್. ಇದನ್ನು ಕೂಡ ಓಪನ್ ಮಾಡಿ ನೋಡೋಣ ಯಾವ ರೀತಿ ಇದೆ ಅಂತ. ಇದು ವಿತ್ ಸ್ಕಿಮ್ಮರ್ ಬರುತ್ತೆ. ಇದು ಇದರಲ್ಲಿ ನೋಡಿ ಒಂದು ಯೆಲ್ಲೋ ಸ್ಪಾಂಜ್ ಕೊಟ್ಟಿದ್ದಾರೆ. ಇದನ್ನು ನಾವು ಈ ರೀತಿ ಬ್ಯಾಕ್ ಸೈಡ್ ಹಿಂಗೆ ಈ ಥರ ಫಿಕ್ಸ್ ಮಾಡೋದು.
ಪೂರ್ತಿ ಫಿಟ್ಟಿಂಗ್ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡಿ ನಮ್ಮ ಟ್ಯಾಂಕು. ಇದಾಗಿತ್ತು ಇವತ್ತಿನ ಬ್ಲೂ ಪೆಟ್ನ ಎಕ್ಸ್ಟ್ರಾ ಕ್ಲಿಯರ್ ಅಕ್ವೇರಿಯಂ ನೇಚರ್ ಕ್ಯೂಬ್ನ ಅನ್ಬಾಕ್ಸಿಂಗ್ನ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ.